ಹ್ಮ್. ಅಷ್ಟೇ. ಇವತ್ತು ಈ ಪ್ರಕೃತಿ ವೈದ್ಯದಲ್ಲಿ ನಾವೇನು ನೋಡ್ತಾ ಇದೀವಿ ಅಂದ್ರೆ, ಈಗ ಲೇಡಿ ಇದ್ದಾರೆ ಪೇಷಂಟ್, ಅವರು ಶುಗರ್ ಇಂದ ಬಿಡುಗಡೆ ಆಗಿದ್ದಾರೆ, ಡಯಾಬಿಟಿಸ್ ಬಿಡುಗಡೆ ಆಗಿದ್ದಾರೆ, ಥೈರಾಯ್ಡ್ ಇಂದ ಬಿಡುಗಡೆ ಆಗಿದ್ದಾರೆ, ಆಮೇಲೆ ಫುಲ್ ಬಾಡಿ ಪೈನ್ ಇತ್ತು, ಎಲ್ಲದಿಂದ ಬಿಡುಗಡೆ ಆಗಿದೆ. ಸೊ ಅವ್ರ ಹತ್ರ ಕೆಲವು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಅವರು ಹೇಗೆ ರೆಡಿ ಆಯ್ತು ಅಂತ. ನಮಸ್ಕಾರ. ಈಗ ನಿಮ್ಮ ಹೆಸರು ಸುಜಾತ. ನಿಮ್ಗೆ ಏನೇನ್ ತರ ಸಮಸ್ಯೆ ಇತ್ತು? ಬೇಕಿಂಗ್ ಪ್ರಾಬ್ಲಮ್ ಇತ್ತು, ಶುಗರ್ ಪ್ರಾಬ್ಲಮ್, ಥೈರಾಯ್ಡ್, ಬ್ರೀತಿಂಗ್ ಪ್ರಾಬ್ಲಮ್ ಒಂದು ವರ್ಷದಿಂದ ಇತ್ತು. ಸೊ ಟ್ರೀಟ್ಮೆಂಟ್ ವೇಟ್ ಜಾಸ್ತಿ. ಇವಾಗ ಡಯಾಬಿಟಿಸ್ ಕ್ಯೂರ್ ಆಗಿದೆ. ಇವಾಗ ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಳ್ತಾ ಇಲ್ಲ, ಡಯಾಬಿಟಿಸ್ಗೆ ತಗೊಳ್ತಾ ಇಲ್ಲ, ಮತ್ತೆ ಥೈರಾಯ್ಡ್ಗೆ ತಗೊಳ್ತಾ ಇಲ್ಲ, ಯಾವ್ದು ಮೆಡಿಸಿನ್ ಇಲ್ಲ. ನಾವೇನ್ ಮೆಡಿಸಿನ್ ಕೊಡ್ಲಿಲ್ಲ ತಗೊಳ್ಳೋದಕ್ಕೆ. ಸೊ ಬಾಡಿ ಪೇನ್ ಎಲ್ಲ ಇತ್ತು, ಅದು ರೆಡಿ ಆಯ್ತಲ್ಲ, ಅದು ರೆಡಿ ಆಗಿದೆ. ಬೇರೆ ಇಲ್ಲಿ ಬಾಡಿಯಲ್ಲಿ ಗಡ್ಡೆಗಳೆಲ್ಲ ಇತ್ತು, ಗಡ್ಡೆ ಎಲ್ಲ ಕ್ಯೂರ್ ಆಗಿದೆ. ಓಕೆ, ಗಡ್ಡೆಗಳೆಲ್ಲ ಹೋಯ್ತು. ಸೊ ಅದಕ್ಕೆ ಯಾವ್ದಾದ್ರು ಮೆಡಿಸಿನ್ ತಗೊಂಡ್ರ? ಯಾವ್ದು ಮೆಡಿಸಿನ್ ಕೊಟ್ಟಿಲ್ಲ ಅಷ್ಟೇ. ಇವಾಗ ಈ ಒಂದು ಹೊಟ್ಟೆಯಲ್ಲಿ ಒಂಥರ ಬ್ಯಾಡ್ ಲಿಕ್ವಿಡ್ ಬರ್ತಾ ಇತ್ತು, ಸ್ಮೆಲ್ ಬರೋ ಒಂದು ಲಿಕ್ವಿಡ್ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ಸೊ ಅದು ಕ್ಯೂರ್ ಆಯ್ತಾ? ಅದು ರೆಡಿ ಆಯ್ತು. ಸೊ ಇವಾಗ ಎಲ್ಲಾದ್ರಿಂದ ಬಿಡುಗಡೆ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ತಗೊಂಡಿಲ್ಲ. ಸೊ ಮತ್ತೊಂದು ನೀವು ಹೇಳ್ಬೇಕಾದ ವಿಷಯ ಅಂದ್ರೆ, ಮುಂಚೆ ನಿಮ್ಮ ಸ್ಕಿನ್ ಕಲರ್ ಹೇಗಿತ್ತಂದ್ರೆ ತುಂಬಾ ಡಾರ್ಕ್ ಆಗಿ, ಹೆಂಗಿದ್ರು ಅಂದ್ರೆ ತುಂಬಾ ಡಾರ್ಕ್ ಆಗಿ ಒಂಥರ ಇಜ್ಜಿಲ್ ಕಲರ್ ಅಲ್ಲಿ ಇದ್ರು ಸ್ಕಿನ್ ಕಲರ್. ಟ್ರೀಟ್ಮೆಂಟ್ ಕೊಟ್ಟು ಒಂದು ವಾರ 10 ದಿವಸದಲ್ಲಿ ಈ ಒರಿಜಿನಲ್ ಸ್ಕಿನ್ ಟೋನ್, ಓಕೆ, ಇವರು ಏನ್ ಸ್ಕಿನ್ ಟೋನ್ ಅಲ್ಲಿ ಬರ್ತಿದ್ರು ವಾರ 10 ದಿವಸದಲ್ಲಿ ಬಂತು. ಸೊ ಇದು ವಿತೌಟ್ ಮೆಡಿಸಿನ್ ಇದೆ. ಸ್ಕಿನ್ ಅಲ್ಲಿ ಸುಮಾರು ತೊಂದರೆ ಇತ್ತು, ಅದನ್ನೆಲ್ಲ ರೆಡಿ ಆಯ್ತು. ಓಕೆ, ಸೊ ಮಂಡಿ ಚಿಪ್ ನೋವು ಇತ್ತು, ಅದು ರೆಡಿ ಆಯ್ತು. ಒಂದು ಬ್ಯಾಡ್ ಲಿಕ್ವಿಡ್ ಒಂದು ಬರ್ತಾ ಇತ್ತು ಬಾಡಿಯಿಂದ, ಹೊಟ್ಟೆಯಿಂದ. ಸೊ ಅದನ್ನು ರೆಡಿ ಆಯ್ತು. ತಲೆ ಕೂದಲು ಉದುರಿಕೆ ಇತ್ತು, ಅದು ರೆಡಿ ಆಯ್ತು. ಸೊ ಬ್ರೇಕಿಂಗ್ ಪ್ರಾಬ್ಲಮ್ ಇತ್ತು, ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಓಕೆ, ಉಸಿರಾಟದ ಪ್ರಾಬ್ಲಮ್ ಇತ್ತು, ಅದೆಲ್ಲವೂ ಸರಿ ಆಯ್ತು. ಸೆಂಟ್ರಲ್ ಒಂದ್ಸಲಿ ಕೋವಿಡ್ ಬಂತು, ಅದಕ್ಕೆ ಯಾವ್ದು ಮೆಡಿಸಿನ್ ತಗೊಂಡಿಲ್ಲ. ಮೆಡಿಸಿನ್ ಜಾಸ್ತಿ ಇದ್ರೆ ತಗೊಂಡಿ ಅಂತ ಹೇಳಿದೆ.